ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಜಿ ಪಿ ಟೆಕ್ ಸ್ಟೋರೀಸ್ ಚಾನಲ್ಗೆ ಸ್ವಾಗತ. ಸೊ ನೀವು ನನ್ನ ವೀಡಿಯೋಗಳನ್ನ ಈ ಹಿಂದೆಯಿಂದ ನೋಡ್ಕೊಂಡು ಬಂದಿದ್ದೀರಾ ಅಂದರೆ ನಾವು ಯಾವ ಕಡೆಗೆ ಸಾಗ್ತಾ ಇದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ನಾನು ಈ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡಿದ ಉದ್ದೇಶ ಏನಂದರೆ, ಯಾರು ಸ್ಕೂಲಲ್ಲಿ ಕಾಲೇಜಲ್ಲಿ ಇರ್ತಾರೆ ಅಂಥವ್ರಿಗೆ ಏನು ಮಾಡಬೇಕು, ಯಾವ ಕೋರ್ಸ್ ತೊಗೋಬೇಕು, ಯಾವ ರೀತಿ ಬೆಂಗಳೂರಲ್ಲಿ ಇಂಡಸ್ಟ್ರಿ ಇದೆ, ಏನು ಓದಿದ್ರೆ ಎಷ್ಟು ಕೆಲಸ ಸಿಗುತ್ತೆ, ಎಷ್ಟು ಸುಲಭವಾಗಿ ಸಿಗುತ್ತೆ, ಮತ್ತು ಯಾರು ಕೂಡ ದಿಕ್ಕು ದಿಸೆ ಇಲ್ಲದೆ, ಯಾರು ಕೂಡ ಹೆಲ್ಪ್ ಮಾಡೋಕ್ಕಿಲ್ಲದೆ ಮತ್ತು ಒಂದು ಸಜೆಷನ್ಸನ್ನು ಕೊಡೋಕ್ಕಿಲ್ಲದೆ ಇರೋರು ಯಾರೂ ಬೇಜಾರು ಮಾಡ್ಕೋಬಾರ್ದು. ಯಾಕಂದರೆ ನಾವು ಕೂಡ ಆ ಒಂದು ಸ್ಟೇಜಿಂದ ಬಂದಿರೋದ್ರಿಂದ ನನಗೆ ಏನು ಗೊತ್ತಿದೆಯೋ ಅಲ್ಪ ಸ್ವಲ್ಪ ಒಂದು ಇನ್ಫಾರ್ಮೇಷನ್ನು ಈ ಒಂದು ಇಂಡಸ್ಟ್ರಿ ಬಗ್ಗೆ, ಈ ಒಂದು ಇಂಡಸ್ಟ್ರಿನಲ್ಲಿ ಲಾಸ್ಟ್ 14 ವರ್ಷ 15 ವರ್ಷದಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ. ಸೊ ನಾನು ಏನೇನೆಲ್ಲ ಕಲ್ತಿದ್ದೀನಿ ಅದನ್ನು ತಿಳಿಸೋದೇ ಆಗಿದೆ. ಮತ್ತು ಈ ಒಂದು ಹಿಂದಿನ ವೀಡಿಯೋಗಳಲ್ಲಿ ನಾನು ಸ್ಪೆಸಿಫಿಕ್ಕಾಗಿ SSLC ಆದ ನಂತರ ಡಿಗ್ರಿ ಮಾಡಿದರೆ ಉತ್ತಮನ, ಅಥವಾ ಡಿಪ್ಲೊಮಾ ಮಾಡಿದರೆ ಉತ್ತಮನ, ಅಥವಾ ಇಂಜಿನಿಯರಿಂಗ್ ತೊಗೊಂಡ್ರೆ ಉತ್ತಮನ, ಸೊ ಇದ್ರ ಬಗ್ಗೆ ನಾವು Naukri.com ಅನ್ನೋ ವೆಬ್ಸೈಟಿಗೆ ಹೋಗಿ ಯಾವ ಕಂಪ್ನಿಗಳು ಅಲ್ಲಿ ಪೋಸ್ಟ್ ಮಾಡಿದ್ರು ಓಪನಿಂಗ್ಸ್ನ, ಸೊ ಅದ್ರ ಮೇಲೆ ಒಂದು ಅನಾಲಿಸಿಸ್ ಮಾಡಿ ಎಷ್ಟು ಜಾಬ್ ಓಪನಿಂಗ್ಸ್ ಇದೆ, ಏನು ಓದಿದ್ರೆ ಯಾವ ರೀತಿ ಜಾಬ್ ಮಾರ್ಕೆಟಲ್ಲಿ ಒಂದು ರಿಕ್ವೈರ್ಮೆಂಟ್ಗಳಿದೆ ಅನ್ನೋ ಒಂದು ಅನಾಲಿಸಿಸನ್ನು ಮಾಡಿದ್ವಿ. ಸೊ ಈ ಒಂದು ಆ್ಯಂಗಲ್ ಆಫ್ ವ್ಯೂ ಯಾಕೆ ಬೇಕಂತಂದರೆ, ನಾವು ಏನೋ ಒಂದು ಓದ್ಬಿಟ್ಟು ನಾಳೆ ದಿನ ಬೆಂಗಳೂರಿಗೆ ಬಂದೋ ಅಥವಾ ನಿಮ್ಮ ಊರಲ್ಲೋ ಎಲ್ಲೋ ಕಷ್ಟಪಡುವಂಥ ಒಂದು ದಿನಕ್ಕೆ ಹೋಗಬಾರ್ದು. ಅದ್ರ ಬದಲು ನಾವು ಯಾವ ನಮ್ಮ ಇಂಟ್ರೆಸ್ಟ್ ಇರುತ್ತೆ ಅದಕ್ಕೆ ಪ್ಲಸ್ ಮಾರ್ಕೆಟಲ್ಲಿ ಯಾವ ರೀತಿ ಒಂದು ರಿಕ್ವೈರ್ಮೆಂಟ್ ಇದೆ ಅವೆರಡನ್ನ ನೋಡಿಕೊಂಡು ನಾವು ಯಾವಾಗಲೂ ಕೋರ್ಸಸನ್ನು ಆಯ್ಕೆ ಮಾಡ್ಕೋಬೇಕು. ಎಷ್ಟೋ ಸಲ ನಮ್ಗೆ ಇಷ್ಟವಾಗಿರೋ ಕೆಲಸನೇ ಮಾಡೋ ಥರ ಇರುತ್ತೆ, ಆದರೆ ಕೆಲವೊಂದು ಸಲ ಅನಿವಾರ್ಯ ಕಾರಣಗಳಿಂದಾಗಿ ನಾನು ಈ ಹಿಂದಿನ ವೀಡಿಯೋಗಳಲ್ಲಿ ಹೇಳಿದಂಗೆ ನಿಮ್ಮ ಒಂದು ಕೌಟುಂಬಿಕ ಪರಿಸ್ಥಿತಿ ಯಾವ ರೀತಿ ಇದೆ, ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಯಾವ ರೀತಿ ನಿಮ್ಮ ಹಣಕಾಸಿನ ಒಂದು ಸಂದರ್ಭ ಇದೆ ಅದನ್ನೆಲ್ಲ ನೋಡಿಕೊಂಡು ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಸೊ ನಾನು ಈ ಹಿಂದಿನ ವೀಡಿಯೋಗಳಲ್ಲಿ ಹೇಳ್ದಂಗೆ ನಾನು PUC ಬಗ್ಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಯಾಕೆಂದರೆ PUC ಕೂಡ SSLC ಥರನೇ ಒಂದು ಇಂಪಾರ್ಟೆಂಟ್ ಘಟ್ಟ. ಸೊ ನೀವು ಡಿಪ್ಲೊಮಾ ಅಥವಾ ITIಗೆ ಹೋಗೋದಿಲ್ಲ ಅನ್ನೋ ಥರ ಏನಾದರೂ ನಿಮ್ಮ ಒಂದು ಮನಸ್ಸಲ್ಲಿ ಇದ್ದರೆ, ಸೊ ನೀವು ಈಗ PUCನಲ್ಲಿ ಏನೇನೆಲ್ಲ ಆಪ್ಷನ್ಸ್ ಇದೆ ಅನ್ನೋದನ್ನು ನಾವು ನೋಡೋಣ. ಸೊ PUC ಅಂದರೆ ಏನು ಮೊದಲಾಗಿ, ಸೊ ನಾನು ಫ್ರಮ್ ದ ಸ್ಕ್ರ್ಯಾಚ್ ಬರೋಣ ಅಂತ ಹೇಳಿ ನಾನು ಜಸ್ಟ್ ಒಂದು ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ, ನೋಡೋಣ. ಸೊ ಈಗ ನೀವು ಇಲ್ಲಿ ನೋಡ್ತಿರೋದು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಪ್ರಿ ಯೂನಿವರ್ಸಿಟಿ ನಮ್ಮ ಕರ್ನಾಟಕದ್ದು. ಸೊ ಇಲ್ಲಿ ಈ ಒಂದು ವೆಬ್ಸೈಟಿಗೆ ನೀವು ಬಂದರೆ ನಿಮಗೆ ಏನೇನು ಸಿಲೆಬಸ್ ಇದೆ, ಫಸ್ಟ್ PUC ಸೆಕೆಂಡ್ PUC ಅಂತ ಹೇಳಿ ನಿಮಗೆ ಅವರು ತಿಳಿಸ್ಕೊಡ್ತಾರೆ. ಸೊ ಏನಾಗಾದರೆ PUC ಅಂದರೆ, ಸೊ ನೀವು PUC ಅಂದರೆ ಏನು ಅಂತ ಒಂದು ಲೈಕ್ ಸಿಂಪಲಾಗಿ ಹೇಳಬೇಕಂದ್ರೆ ಒಂದು 2 ಇಯರ್ ಕೋರ್ಸ್ ಇದೆ. ಸೊ ನಿಮಗೆ ಸೈನ್ಸ್ ಇದೆ, ಆರ್ಟ್ಸ್ ಇದೆ, ಕಾಮರ್ಸ್ ಇದೆ. ಈ 3 ಬ್ಯಾಕ್ಗ್ರೌಂಡಲ್ಲಿ ನೀವು ಪ್ರಿ ಯೂನಿವರ್ಸಿಟಿ ಕೋರ್ಸನ್ನು ಮಾಡ್ಬೋದು. ನೀವು ಯಾವುದೇ ಡಿಗ್ರಿಗೆ ಹೋಗಬೇಕಾದ್ರೂ ಫ್ಯೂಚರಲ್ಲಿ ನೆಕ್ಸ್ಟ್ ಏನೇ ಮಾಡಬೇಕಂದ್ರೂ ಇದು ಬೇಸಿಕ್ಕಾಗಿ ಬೇಕೇ ಬೇಕು. 10+2 ಅಂತಲೇ ಕರೀತಾರೆ ಇದನ್ನು. ಸೊ ಇದಿಲ್ಲದೆ ನೀವು ನೆಕ್ಸ್ಟು ಇದಕ್ಕೆ ಹೋಗೋದಕ್ಕಾಗೋದಿಲ್ಲ. ಸೊ ಇದು ನೀವು ಮಾಡಲೇಬೇಕು. ನಿಮಗೆ ಇಂಟ್ರೆಸ್ಟ್ ಆರ್ಟ್ಸಲ್ಲಿ ಇದೆಯೋ, ಕಾಮರ್ಸಲ್ಲಿ ಇದೆಯೋ, ಸೈನ್ಸಲ್ಲಿ ಇದೆಯೋ, ಸೊ ಅದ್ರ ಬೇಸಿಸ್ ಮೇಲೆ ನೀವು ಏನೋ ಒಂದು ತೊಗೊಂಡು ನೀವು ಮುಗಿಸ್ಲೇಬೇಕು. ಸೊ ಇದು ಮುಗಿಸಿದ ಮೇಲೇ ನೀವು ಡಿಗ್ರಿಗಾದರೂ ಹೋಗ್ಬೋದು, ಮೆಡಿಕಲ್ಗಾದ್ರೂ ಹೋಗ್ಬೋದು, ಇಂಜಿನಿಯರಿಂಗಾದ್ರೂ ಹೋಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಸೊ ನಾನು ಇದೊಂದು ಅನಾಲಿಸಿಸ್ ಮಾಡಬೇಕಾದ್ರೆ ನನಗೊಂದು ಒಳ್ಳೆ ಚಾರ್ಟ್ ಸಿಕ್ತು. ಈ ಒಂದು ಕೆರಿಯರ್ ಪಾತ್ ಅನ್ನೋದೊಂದು ಲೈಕ್ ಇವ್ರು ಮಾಡಿರೋದು ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ತುಂಬಾ ಡೀಟೇಲ್ಡಾಗಿ ಕೊಟ್ಟಿದ್ದಾರೆ. ಎಲ್ಲದನ್ನು ನಾನು ವಾಕ್ ಥ್ರೂ ಮಾಡೋದಿಲ್ಲ, ಆದರೆ ಕೆಲವೊಂದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಜಸ್ಟ್ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, 10th ಆದ ತಕ್ಷಣ ಸೊ ನೀವಿಲ್ಲಿ ಬಂದರೆ ಬಹಳಷ್ಟು ಡಿಪ್ಲೊಮಾ ಕೋರ್ಸ್ಗಳು ಅವೈಲಬಿಲಿಟಿ ಇದೆ. ಸೊ ಭಾಳಷ್ಟು ಆಪರ್ಚುನಿಟಿ ಇದೆ, ಏನು ಬೇಕಾದರೂ ಮಾಡ್ಬೋದು. ಸೊ ಇವೆಲ್ಲ ಇಮಿಡಿಯೇಟ್ ನಿಮಗೆ ಕೆಲಸ ಸಿಗೋ ಥರ ಆಪರ್ಚುನಿಟಿಗಳೇ. ನೀವು ನೋಡಿ, ನಿಮ್ಗೇನು ಇಂಟ್ರೆಸ್ಟ್ ಇದೆ ನೀವು ಕೂತ್ಕೊಂಡು ಸ್ವಲ್ಪ ಅನಾಲಿಸಿಸ್ ಮಾಡಿ. ನಾನು ಹೇಳಿದ್ದೀನಲ್ಲ, ಇಲ್ಲಿ ಬಂದು ಗೂಗಲಿಗೆ ಬಂದು ಕೆರಿಯರ್ ಪಾತ್ ಚಾರ್ಟ್ PDF ಅಂತ ಕೊಡಿ. ಈ ಒಂದು ವೆಬ್ಸೈಟ್ PDF ಅಷ್ಟೇ ಸಿಗುತ್ತೆ ನಿಮಗೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಒಂದು ಸಲ ಕೂತ್ಕೊಂಡು ನೋಡಿ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅವರು, ತುಂಬಾ ಡೀಟೇಲ್ಡಾಗಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ನಾನು ಕವರ್ ಮಾಡೋದಕ್ಕಾಗಲ್ಲ ಒಂದೇ ವಿಡಿಯೋದಲ್ಲಿ. ಸೊ ನಾವು ಆನ್ ಆ್ಯನ್ ಆ್ಯಾವ್ರೇಜ್ ಹೇಳಬೇಕಂದ್ರೆ ಲೈಕ್ ಹೈ ಲೆವೆಲಲ್ಲಿ 10th ಆದ ತಕ್ಷಣ ಡಿಪ್ಲೊಮಾ ಇದೆ ಆಪರ್ಚುನಿಟಿ, +2 ಇಯರ್ಸ್ ಅಂತ 2 ಇಯರ್ಸ್ ಡಿಪ್ಲೊಮಾ ಇವೆಲ್ಲ ಕೋರ್ಸ್ಗಳು.
ಆಮೇಲಿಂದ ITI ಮಾಡೋರ್ಗಾದರೆ ಸೊ 10th ಆದ ತಕ್ಷಣ ಇಲ್ಲಿ 1 ಇಯರ್ ಕೂಡ ಇದೆ, 3 ವರ್ಷ ಮಾಡೋದು ಇದೆ, 2 ವರ್ಷ ಮಾಡೋದು ಇದೆ. ಸೊ ಇಂಜಿನಿಯರಿಂಗ್ ಡಿಪ್ಲೊಮಾ ಅಂತ ಬೇರೆ ಇದೆ 10th ಆದ ತಕ್ಷಣ. ಸೊ ಇದು ಕೂಡ 3 ಇಯರ್ಸ್ ಕೋರ್ಸ್ ಆಗಿದೆ. ಸೊ ಇವೆಲ್ಲ 10th ಆದ ತಕ್ಷಣ ಇಮ್ಮಿಡಿಯೇಟ್ ಆಯಿತು. ನೆಕ್ಸ್ಟ್ ನಿಮಗೆ ಅವರು ಇಂಪಾರ್ಟೆಂಟ್ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳ ಬಗ್ಗೆ ಕೊಟ್ಟಿದ್ದಾರೆ, ಅದನ್ನು ಕೂತ್ಕೊಂಡು ಸ್ವಲ್ಪ ಅನಲೈಸ್ ಮಾಡಿ. ಆದರೆ ನಾವು ಈ ಒಂದು ವಿಡಿಯೋದ ಉದ್ದೇಶ ಇರೋದೇನು, PUC. ಸೊ PUCನಲ್ಲಿ ನಾವು ಏನೇನೆಲ್ಲ ಮಾಡ್ಬೋದು ಅನ್ನೋದು ಈ ಒಂದು ವಿಡಿಯೋದ ಉದ್ದೇಶ ಆಗಿದೆ. ಸೊ ನಾವೀಗ ವಾಪಸ್ಸು ಒಂದು ಕಾಲೇಜನ್ನೇ ತಗೊಳ್ಳೋಣ. ಸೊ ನಾನು ಮೈಸೂರಲ್ಲಿರೋ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಮತ್ತು ಒಂದು ಬೆಂಗಳೂರಲ್ಲಿರೋ ಕಾಲೇಜ್ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾವೀಗ ಮೊದಲನೇದಾಗಿ ಆರ್ಟ್ಸಿಂದ ಸ್ಟಾರ್ಟ್ ಮಾಡೋಣ. ಆರ್ಟ್ಸಲ್ಲಿ ಏನೇನೆಲ್ಲ ಸಬ್ಜೆಕ್ಟ್ಗಳಿದ್ದಾವೆ ಅಂತ. ಸೊ ನಾನು ಕಾಲೇಜ್ದೇ ತೊಗೊಂಡಿದ್ದೀನಿ, ಯಾಕಂದರೆ ನಾವು ಅಲೈನ್ ಆಗಬೇಕು ಏನಿದೆ ಇಂಡಸ್ಟ್ರಿನಲ್ಲಿ, ಕಾಲೇಜಲ್ಲಿ ಹೋದಾಗ ಯಾವ ರೀತಿಯ ಕೋರ್ಸ್ಗಳಿದ್ದಾವೆ ಅಂಥೇಳಿ ನಾವು ತಿಳ್ಕೊಬೇಕಂದ್ರೆ ನಾವೊಂದು ಜೈನ್ ಕಾಲೇಜ್ನೊಂದು ನೋಡಿದೆ. ಇಲ್ಲಿ ನೀವು ಆರ್ಟ್ಸಲ್ಲಿ ತೊಗೊತಾರೆ, ಲೈಕ್ PUCನಲ್ಲಿ ಆರ್ಟ್ಸ್ ತೊಗೊತಾರೆ ಅಂತ ಹೇಳಿದ್ರೆ ಹಿಸ್ಟ್ರಿ, ಎಕನಾಮಿಕ್ಸ್, ಸೈಕಾಲಜಿ, ಸೋಷಿಯಾಲಜಿ ಅಂತ 4 ಆಪ್ಷನ್ ಇದೆ. ಇನ್ನೊಂದು ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೈಕಾಲಜಿ, ಸೋಷಿಯಾಲಜಿ ಇದೆ. ಇನ್ನೊಂದರಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸ್, ಸೈಕಾಲಜಿ, ಪೊಲಿಟಿಕಲ್ ಸೈನ್ಸ್. ಸೊ 3 ಆಪ್ಷನ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಅವರು 2 ಲ್ಯಾಂಗ್ವೇಜ್ ತೊಗೊಳ್ಳೇಬೇಕು. ಇದು ಎಲ್ಲರಿಗೂ ಕಾಮನ್ ಇರುತ್ತೆ, ನೀವು ಸೈನ್ಸ್ ಆರ ತೊಗೊಳ್ಳಿ, ಕಾಮರ್ಸ್ ಆರ ತೊಗೊಳ್ಳಿ. ಸೊ ಹಿಂದಿ, ಕನ್ನಡ, ಸಂಸ್ಕೃತ್ 3ರಲ್ಲಿ 2ನ್ನ ನೀವು ತೊಗೊಳ್ಳೇಬೇಕು ಕಂಪಲ್ಸರಿ. ಸೊ ಇದು ಆರ್ಟ್ಸ್ ಆಯಿತು. ಈಗ ಇನ್ನೊಂದು ಮಹಾಜನಾಸ್ ಕಾಲೇಜ್ ಮೈಸೂರದೊಂದು ನೋಡೋಣ. ಸೊ ಇಲ್ಲಿ ಅವರು ಒಂದು ಆಪ್ಷನ್ ಕೊಟ್ಟಿದ್ದಾರೆ, HEGS ಅಂತ. ಸೊ ಈ ರೀತಿ ನಿಮ್ಮ ಒಂದು ಊರಲ್ಲಿ ಯಾವ ಒಂದು ಕಾಲೇಜ್ ಇರುತ್ತೆ, ಸೊ ನೀವು ಆ ಒಂದು ಕಾಲೇಜ್ನ ಅಲ್ಲಿ ಏನು ಕೋರ್ಸ್ ಕೊಡ್ತಾರೆ ಅನ್ನೋದನ್ನ ನೀವು ಹೋಗಿ ವಿಚಾರಿಸ್ಬೇಕಾಗುತ್ತೆ. ಸೊ ನೀವು ಕೂತ್ ಕಡೆನೇ ನೋಡ್ಬೋದು, ಬಟ್ ಕೆಲವೊಂದು ಸಲ ಇದು ಅಪ್ಡೇಟೆಡ್ ಇಲ್ಲ ಅಂತ ಹೇಳಿದ್ರೆ ನೀವು ಅಲ್ಲೇ ಹೋಗಿ ಒಂದು ಸಲ ವಿಚಾರಿಸೋದು ಒಳ್ಳೆಯದು. ಸೊ ಈಗ ನೀವು ನೆಕ್ಸ್ಟ್ ಬರ್ತೀನಿ ಅಂದರೆ ಕಾಮರ್ಸ್ ಸ್ಟ್ರೀಮ್. ಈಗ ನೀವು ಆರ್ಟ್ಸ್ ತೊಗೊಂಡ್ಮೇಲೆ, ಆರ್ಟ್ಸ್ ಆದಮೇಲಿಂದ ನೆಕ್ಸ್ಟು ನಿಮಗೆ ಏನೇನೆಲ್ಲ ಮಾಡ್ಬೋದು ಅನ್ನೋದಕ್ಕೆ. ಸೊ ನೋಡಿ ಇಲ್ಲಿ 12th ಅಲ್ಲಿ ಆರ್ಟ್ಸ್ ತೊಗೊಂಡಾದಮೇಲೆ ಸೊ ನೀವು BBA, MBA, ಸೊ ಭಾಳಷ್ಟು ಆಪರ್ಚುನಿಟಿಗಳಿದೆ. MA ಮಾಡ್ಬೋದು, MBA, LLB ಮಾಡ್ಬೋದು. ಸೊ ನಾವು ಇದನ್ನ ಎಲ್ಲ ಹಳೆ ವಿಡಿಯೋ, ಇನ್ನೊಂದು ಮುಂಚಿನ ವಿಡಿಯೋಗಳಲ್ಲಿ ನಾವು ಆಲ್ರೆಡಿ ಮಾತಾಡಿದ್ದೀವಿ. ಸೊ ಒಂದು ಸಲ ನೋಡಿ, ಈ ಒಂದು PDF ಅಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ ಏನೇನೆಲ್ಲ ಮಾಡ್ಬೋದು ಅಂತ. ಸೊ ಆರ್ಟ್ಸ್ ತೊಗೊಂಡಾದಮೇಲೆ ಇಷ್ಟೆಲ್ಲ ಆಪರ್ಚುನಿಟಿ, ಟೀಚರ್ ಆಗ್ಬೋದು, LLB ಅಂದರೆ ನೀವು ಲಾಯರ್ ಆಗ್ಬೋದು, ಜರ್ನಲಿಸಮ್ ಮಾಡಿಕೊಂಡು ಜರ್ನಲಿಸ್ಟ್ ಆಗ್ಬೋದು, ಲೈಬ್ರರಿಯನ್ ಆಗ್ಬೋದು. ಸೊ ಮೇಯ್ನ್ಲಿ ನಾನು ನೋಡಿರೋದು B.Ed ಮಾಡ್ಕೊಂಡು M.Ed ಮಾಡ್ತಾರೆ. ಸೊ ಲೈಕ್ ಟೀಚಿಂಗ್ ಪ್ರೊಫೆಷನ್ಗೆ ಹೋಗೋರು ನಾರ್ಮಲಿ ಆರ್ಟ್ಸ್ ತೊಗೊಂಡು ಬರ್ತಾರೆ. ಇಲ್ಲ ಅಂದ್ರೂ ನೀವು ಕಾಮರ್ಸ್ ಫೀಲ್ಡ್ಗೆ ಬರ್ತೀನಿ ಅಂತ ಹೇಳಿದ್ರೆ ಮತ್ತು ನಾವು ಕಾಮರ್ಸ್ ನೋಡೋಣ, ಕಾಲೇಜ್ಗಳಲ್ಲಿ ಏನು ಆಪರ್ಚುನಿಟಿ ಇದೆ ಅಂಥೇಳಿ. ಸೊ ನೀವು ಇಲ್ಲಿ ನೋಡ್ಬೋದು 3 ಆಪ್ಷನ್ ಇದೆ ಮಹಾಜನಾಸ್ ಕಾಲೇಜ್ ಮೈಸೂರಲ್ಲಿ, ಲೈಕ್ ಎಕನಾಮಿಕ್ಸ್, ಜಿಯೋಗ್ರಫಿ, ಬಿಸ್ನೆಸ್ ಸ್ಟಡೀಸ್ ಮತ್ತು ಅಕೌಂಟೆನ್ಸಿ ಅಂತ. ಮತ್ತು ಎಕನಾಮಿಕ್ಸ್, ಕಂಪ್ಯೂಟರ್ ಸೈನ್ಸ್ ಆ್ಯಡ್ ಮಾಡಿದ್ದಾರೆ, ಬಿಸ್ನೆಸ್ ಸ್ಟಡೀಸ್ ಆ್ಯಂಡ್ ಅಕೌಂಟೆನ್ಸಿ. 3ನೇದು ಆಪ್ಷನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಆ್ಯಡ್ ಮಾಡಿದ್ದಾರೆ, ಸೊ ಬೇರೆ ಆಪ್ಷನ್ಸ್ ಜೊತೆಗೆ. ಸೊ ಈ ರೀತಿ ಒಂದು ಮಹಾಜನಾಸ್ ಕಾಲೇಜ್ದಾಯಿತು. ಈಗ ನಾವು ಜೈನ್ ಕಾಲೇಜ್ದೊಂದು ಅಬ್ಸರ್ವ್ ಮಾಡೋಣ. PUCನಲ್ಲಿ ನೋಡಿ ಇವರು ಇನ್ನೂ ಜಾಸ್ತಿ ಆಪ್ಷನ್ಸ್ ಕೊಡ್ತಾ ಇದ್ದಾರೆ. ಅಕೌಂಟ್ಸ್, ಬಿಸ್ನೆಸ್ ಸ್ಟಡೀಸ್, ಮ್ಯಾಥಮೆಟಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್. ಸೊ ನೀವು ನೋಡಿ ಈ ರೀತಿ ನಿಮಗೆ ಯಾವುದು ಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವು ಕಂಪ್ಯೂಟರ್ ಸೈನ್ಸು ನಾನು ಸ್ವಲ್ಪ ಕಲಿಬೇಕು, ಇದು ಯೂಸ್ ಆಗುತ್ತೆ ಅನ್ನೋ ಥರ ಇದ್ದರೆ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಈ ಕೆಲವರಿಗೆ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಸೊ ಅವ್ರು ಕೂಡ ಅದನ್ನು ತೊಗೋಬೋದು. ಸೊ ಯು ಜಸ್ಟ್ ಡಿಸೈಡ್. ಸೊ ನಾನು ನೋಡ್ದಂಗೆ ಅಕೌಂಟ್ಸು ಕಾಮನ್ ಇದೆ, ಬಿಸ್ನೆಸ್ ಸ್ಟಡೀಸ್ ಕಾಮನ್ ಇದೆ, ಇನ್ನು 2 ಸಬ್ಜೆಕ್ಟಲ್ಲಿ ನಿಮಗೆ ಆಪ್ಷನಲ್ ಮಾಡಿದ್ದಾರೆ. ಸೊ ವಿಚ್ ಇಸ್ ಗುಡ್. ಸೊ ನೀವು ಅದನ್ನು ಕೂತು ಅನಲೈಸ್ ಮಾಡ್ಬೋದು. ಸೊ ಈಗ ನಾವು ಕಾಮರ್ಸ್ ತೊಗೊಂಡವರು PUನಲ್ಲಿ ನೆಕ್ಸ್ಟ್ ಏನೇನು ಮಾಡ್ಬೋದು ಅಂತ ನೋಡೋದಾದರೆ ಇಲ್ಲಿ ನೀವು ಮೇಲಿಂದ ಬಂದರೆ ಈ PDF ಅಲ್ಲಿ 10th ಆದ ತಕ್ಷಣ 12th ಬಂದು ಲೆಫ್ಟಿಗೆ ಬಂದರೆ ಕಾಮರ್ಸ್ ಫೀಲ್ಡಲ್ಲಿ ಲೈಕ್ CA ಮಾಡ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಬೋದು, ಇದ್ರ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದ್ದೀವಿ. BCom ಮಾಡ್ಬೋದು, BBA, BBM, MBA, BCA. ಸೊ ಏನೇನೆಲ್ಲ ಕೆಲಸ ಮಾಡ್ಬೋದು ಅಂತ ಇದೆ. LLB ಕೂಡ ಮಾಡ್ಬೋದು ಕಾಮರ್ಸ್ ಮಾಡಿದ್ಮೇಲೂ, ವಿಚ್ ಇಸ್ ಗುಡ್. ಸೊ ಫೈನಾನ್ಸ್, ಮಾರ್ಕೆಟಿಂಗ್, ಟೀಚರ್, ಓಕೆ ಇದು ಆಪ್ಷನ್ ಇದೆ ಅಂದರೆ ವಿಚ್ ಇಸ್ ಗುಡ್. ICWA, CA ರಿಲೇಟೆಡ್ ಇದು ಮಾಡೋರು ನೀವು ನೋಡಿ, ನಿಮ್ಗೆ ಏನೇನು ಇಂಟ್ರೆಸ್ಟ್ ಇದೆ ಅವೆಲ್ಲನೂ ಯು ಕ್ಯಾನ್ ಗೋ ಹೆಡ್. ಸೊ ನಾವು
ನೆಕ್ಸ್ಟ್ ನಾವು ಸೈನ್ಸಿಗೆ ಬರೋದಾದರೆ, ಸೊ ಆ ಒಂದು ರಿಲೇಟೆಡ್ ನೋಡೋಣ. ಸೈನ್ಸಲ್ಲಿ ಮೇಯ್ನಾಗಿ ನೋಡಿ 3 ಆಪ್ಷನ್ ಇರುತ್ತೆ. ಇದು ನಾನು ಯಾಕೆ ಹೇಳ್ತೀನಿ ಅಂದರೆ, ನಾನು ಕೂಡ PCMB ತೊಗೊಂಡಿದ್ದೆ. ಫ್ಯೂಚರಲ್ಲಿ ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ಆಗ ನಮಗೇನು ಐಡಿಯಾ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ನಮಗೆ ಯಾರೋ ಹೇಳಿದ್ರು, ಸಜೆಸ್ಟ್ ಮಾಡಿದ್ರು, ನೀವು ಈ ಕೆಲಸ ಮಾಡಿ ಅಥವಾ ಇದಕ್ಕೆ ಹೋಗಿ, ಇದರಲ್ಲಿ ಒಳ್ಳೆ ಕೆಲಸ ಸಿಗುತ್ತೆ ಅಂತ. ಸೊ ನಮ್ಮ ಓನ್ ರಿಲೇಟಿವಲ್ಲೇ ಹೇಳಿದ್ದಕ್ಕೆ ನಾವು ತೊಗೊಂಡ್ವಿ. ಯಾಕಂದರೆ ಅವರ ಒಂದು ಕಸಿನ್ಸ್ ಅಥವಾ ಅವರ ತಮ್ಮಂದರು ಡೈರೆಕ್ಟಾಗಿ ಈ ರೀತಿಯೇ ಹೋಗಿ ಅವರು ಒಳ್ಳೆ ಹುದ್ದೆಯಲ್ಲಿದ್ದರು ಆ ಟೈಮಲ್ಲಿ. ಸೊ ನಮಗೆ ಅದು ಉಪಯೋಗ ಆಯಿತು, ನಾವು ಸಜೆಷನ್ಸನ್ನು ತೊಗೊಂಡಿದ್ದು. ಸೊ 3 ಆಪ್ಷನ್ ಇದೆ: PCMB, PCMC, PCME. ಸೊ ಇದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಕಾಮನ್ ಇರುತ್ತೆ. ಬಯಾಲಜಿ, ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು ಆಪ್ಷನಲ್ ಇರುತ್ತೆ. ನಾನು ಯಾಕೆ ಬಯಾಲಜಿ ತೊಗೊಂಡಿದ್ದೆ ಅಂದರೆ, ಅದು ಡೈವರ್ಸಿಫೈ ಆಗಿ ಲೈಕ್ ನಾನು ಫ್ಯೂಚರಲ್ಲಿ BScಗೂ ಹೋಗ್ಬೋದು ಅಥವಾ ಮೆಡಿಕಲ್ ಇದಕ್ಕೂ ಹೋಗ್ಬೋದು, ಈ ರೀತಿ ಆಪ್ಷನ್ ಇರಲಿ ಅಂತ ಹೇಳಿ ಇದು ಮಾಡ್ಕೊಂಡಿದ್ದೆ. ಬಟ್ ಕೆಲವೊಬ್ಬರು ನಮ್ಮ ಫ್ರೆಂಡ್ಸು ನಾನು ಕಂಪ್ಯೂಟರ್ ಸೈನ್ಸ್ಗೆ ಹೋಗ್ತೀನಿ ಅಂತ ಹೇಳಿ ಅವ್ರ ಕಾನ್ಫಿಡೆನ್ಸ್ ಇತ್ತು. ಸೊ ಕೆಲವೊಬ್ಬರು ಕಂಪ್ಯೂಟರ್ ಸೈನ್ಸೇ ತೊಗೊಂಡ್ರು. ಕೆಲವೊಬ್ಬರಿಗೆ ಎಲೆಕ್ಟ್ರಾನಿಕ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ, ಅಂಥವರು ಎಲೆಕ್ಟ್ರಾನಿಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಹೋಗ್ಬೋದು. ಸೊ ಇದ್ರ ಜೊತೆಗೆ ಎನಿವೇಸ್ ಲ್ಯಾಂಗ್ವೇಜ್ ನಿಮಗೆ ಕಾಮನ್ ಇದ್ದೇ ಇರುತ್ತೆ, ಯಾವುದಾದ್ರೂ 2 ಲ್ಯಾಂಗ್ವೇಜ್ ತೊಗೋಬೋದು. ಸೊ ಇದು ಕಾಲೇಜಿಂದ ಕಾಲೇಜ್ಗೆ ಡಿಫರ್ ಆಗುತ್ತೆ. ನೋಡಿ, ಇವರು ಫ್ರೆಂಚ್ ಕೂಡ ಆಪ್ಷನಲ್ ಕೊಟ್ಟಿದ್ದಾರೆ, ಹಿಂದಿ ಕೊಟ್ಟಿದ್ದಾರೆ, ಸಂಸ್ಕ್ರಿಟ್. ಸೊ ಇಟ್ ಡಿಪೆಂಡ್ಸ್. ಸೊ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಅಥವಾ ನಿಮ್ಮ ಊರಲ್ಲಿರುವಂತಹ ಒಳ್ಳೆಯ ಕಾಲೇಜ್ ಯಾವುದಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ನಿಮ್ಮ ಕೋರ್ಸನ್ನು ಮುಗಿಸ್ಕೋಬೋದು. ಸೊ ಇದು ಮಾಡಿದ ಮೇಲೆ PCMC ಲೈಕ್ PCM ಕಾಮನ್ ಇದೆ, ಭಾಳಷ್ಟು ಆಪ್ಷನ್ ಇದೆ, ಏನು ಬೇಕಾದರೂ ಮಾಡ್ಬೋದು ಸೈನ್ಸ್ ತೊಗೊಂಡವರು. ಸೊ ಯಾಕೆ ಇಷ್ಟು ಆಪ್ಷನ್ ಇದೆ? ಯಾಕಂದರೆ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅದಕ್ಕೆ ತಕ್ಕಂಗೆನೇ ಕೋರ್ಸ್ಗಳು ಮತ್ತು ಇದೆಲ್ಲನೂ ಡಿಸೈನ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನ್ಯಾರೋ ಡೌನ್ ಆಗೋಯಿತು ಆಪರ್ಚುನಿಟಿಗಳು ಕಾಮರ್ಸ್ ಫೀಲ್ಡಲ್ಲಿ ಮತ್ತು ಆರ್ಟ್ಸ್ ಫೀಲ್ಡಲ್ಲಿ. ಬೇರೆ ಸೈನ್ಸ್ ತೊಗೊಂಡವ್ರಿಗೆ ಒಂದಷ್ಟು ಭಾಳ ಲೈಕ್ ತುಂಬಾ ಜಾಸ್ತಿ ಆಪ್ಷನ್ಸ್ ಇದೆ. ನೀವು ಏನೋ ಒಂದು ಕೆಲಸ ತೊಗೊಳ್ಬೋದು, ಅದರಲ್ಲೇನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಇದು ನಿಮಗೆ ಬಿಟ್ಟಿದ್ದು, ನಿಮಗೆ ಎಷ್ಟು ಟೈಮ್ ಇದೆ, ದುಡ್ಡಿದೆಯಾ ಇಲ್ವಾ, ಲೋನ್ ತೊಗೊಂಡು ಓದಬೇಕಾ, ಅಥವಾ ನಿಮ್ಮ ಇಂಟ್ರೆಸ್ಟ್ ಏನು, ನಾವು ಫ್ಯೂಚರಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ. ಸೊ ಇದ್ರ ಬೇಸಿಸ್ ಮೇಲೆ ನೀವು ಡಿಸೈಡ್ ಮಾಡಿ. ಸೊ PUCನಲ್ಲಿ ಲೈಕ್ ಸೈನ್ಸ್ ತೊಗೊಂಡವರು PCMB ಅಥವಾ PCMC, PCME, ಸೊ ಇಲ್ಲಿ ಆಪ್ಷನ್ಸ್ ಇದ್ದಾವೆ. ಬನ್ನಿ ಒಂದು ಸಲ ಇದನ್ನು ನೋಡಿ, ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ನಾನು ಹೇಳೋದು ಮೆಜಾರಿಟಿ PCMB, PCMC, PCME ತೊಗೊಂಡವರು ಅದರಲ್ಲಿ ಮೆಡಿಕಲ್ಗೆ ಹೋಗ್ತಾರೆ, ಇಲ್ಲ ಮೆಜಾರಿಟಿ ಇವರೆಲ್ಲ ಲೈಕ್ ದೇ ವಿಲ್ ಗೋ ಟುವರ್ಡ್ಸ್ ಇಂಜಿನಿಯರಿಂಗ್. ಸೊ ಇಂಜಿನಿಯರಿಂಗ್ ಹೋದರೆ ಆಲ್ರೆಡಿ ನಾವು ನೋಡಿದ್ದೀವಿ, ಭಾಳಷ್ಟು ಕೋರ್ಸ್ಗಳು, ಭಾಳಷ್ಟು ಬ್ರ್ಯಾಂಚ್ಗಳಿರ್ತವೆ. ಸೊ ನೀವು ಅದರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ CET ರ್ಯಾಂಕಿಂಗು, ಇಲ್ಲ ಲೈಕ್ ಮ್ಯಾನೇಜ್ಮೆಂಟ್ ಕೋಟಾನೋ, ಗೌರ್ಮೆಂಟ್ ಫ್ರೀ ಸೀಟು, ಈ ರೀತಿ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಹೋಗ್ಬೋದು. ಮೆಜಾರಿಟಿ ನಾನು ನೋಡಿರೋದು ಇಂಡಸ್ಟ್ರಿನಲ್ಲಿ ಕೇಳೋದು ಯಾವಾಗಲೂ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋರನ್ನ ಕೇಳ್ತಾರೆ, ಇನ್ಫಾರ್ಮೇಷನ್ ಸೈನ್ಸ್ ಕೇಳ್ತಾರೆ, ಎಲೆಕ್ಟ್ರಾನಿಕ್ಸ್ ಅವ್ರನ್ನ ಕೇಳ್ತಾರೆ, ಎಲೆಕ್ಟ್ರಿಕಲ್ ಅವ್ರಿಗೂ ಆಪರ್ಚುನಿಟಿ ಇದೆ, ಸಿವಿಲ್ಗೂ ಆಪರ್ಚುನಿಟಿ ಇದೆ, ಬಯೋಟೆಕ್ನಾಲಜಿ, ಇನ್ಸ್ಟ್ರುಮೆಂಟೇಷನ್, ಈಗಂತೂ ಭಾಳಷ್ಟು ಕೋರ್ಸ್ಗಳು ಬಂದುಬಿಟ್ಟಿದೆ. ಈಗ AI ಕೂಡ ಕೆಲವೊಂದು ಕಾಲೇಜ್ ವೆಬ್ಸೈಟ್ಸಲ್ಲಿ ನೋಡಿದೆ ನಾನು, ಅದು ಕೂಡ ಆಪರ್ಚುನಿಟಿ ಇದೆ. ನೀವು ಕೂತು ಅದ್ರ ಬಗ್ಗೆ ಅನಲೈಸ್ ಮಾಡಿ ಯಾವ್ದು ಬೇಕಾದರೂ ಹೋಗ್ಬೋದು ನೀವು. ಸೊ ಕೆಲವೊಂದು ಪ್ಯಾರಾಮೆಡಿಕಲ್ ಕೋರ್ಸ್ಗಳಿದೆ. ಈಗ MBBS ಸೈಡ್ ಹೋಗ್ತೀನಿ ಅಂದರೆ ನೀವು ಕೂತು ಅದರಲ್ಲಿ ಒಂದು ಸ್ವಲ್ಪ ನಿಮ್ಗೇನು ಇಂಟ್ರೆಸ್ಟ್ ಇರುತ್ತೆ ಅದ್ರ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿ. ನಾನು ತುಂಬ ಡೆಪ್ತಲ್ಲಿ ಹೋಗೋದಿಲ್ಲ. ಸೊ ಇದು ಭಾಳ ಹೈ ಲೆವೆಲ್ ಒಂದು ಎಕ್ಸ್ಪೋಜರ್ ಆಗಿದೆ, ವಿಚ್ ಇಸ್ ಗುಡ್. ಸೊ ಈ ಒಂದು PDF ಅಲ್ಲಿ ಕೂತ್ಕೊಂಡು ನಿಧಾನವಾಗಿ ನೀವು ಟ್ರೇಸ್ ಮಾಡ್ಕೊಂಡು ಬನ್ನಿ, ಏನೇನೆಲ್ಲ ಆಪ್ಷನ್ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಸೊ ನಾವೀಗ ಸಮರೈಸ್ ಮಾಡಬೇಕಂದ್ರೆ ಈ ವಿಡಿಯೋದಲ್ಲಿ PUCನಲ್ಲಿ ಟೋಟಲ್ ಆಗಿ 3 ಆಪ್ಷನ್ ಇರುತ್ತೆ. ಒಂದು ಆರ್ಟ್ಸ್, ಒಂದು ಕಾಮರ್ಸ್, ಇನ್ನೊಂದು ಸೈನ್ಸ್. ಸೊ ಆರ್ಟ್ಸ್ ತೊಗೊಂಡವ್ರಿಗೆ ಆರ್ಟ್ಸ್ದೇ ರಿಲೇಟೆಡ್ ಆಪರ್ಚುನಿಟಿಗಳಿರ್ತವೆ. ಸೊ ಅದನ್ನು ನೀವು ಇಲ್ಲಿ ನೋಡ್ಬೋದು. ಇದನ್ನು ಪಾಸ್ ಮಾಡ್ಕೊಂಡು ನೀವು ನಿಧಾನವಾಗಿ ನೋಡಿ ಏನೇನೆಲ್ಲ ಆಪ್ಷನ್ ಇದೆ ಅಂತ. ನೆಕ್ಸ್ಟು ಕಾಮರ್ಸ್ ತೊಗೊಂಡವ್ರಿಗೆ ಇಲ್ಲಿರುವಷ್ಟು ಆಪರ್ಚುನಿಟಿಗಳಿದೆ. ಇವೆಲ್ಲ ಮಾಡಿಕೊಂಡವರು ಇಂಡಸ್ಟ್ರಿಗೆ ಬರ್ಬೋದು, ಕೆಲಸ ಸಿಗುತ್ತೆ, ಪ್ರಾಬ್ಲಮ್ ಇಲ್ಲ. ಇದು ಆರ್ಟ್ಸ್ ಮಾಡಿದವ್ರಿಗೂ ಕೆಲಸ ಸಿಗುತ್ತೆ, ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ನೀವು ಸೈನ್ಸ್ ತೊಗೊಂಡವ್ರಿಗೆ ಮೆಜಾರಿಟಿಯಾಗಿ ಲೈಕ್ ನಾನು ಹೇಳ್ದಂಗೆ ಐದರ್ ಇಂಜಿನಿಯರಿಂಗ್ ಸೈಡ್ ಹೋಗ್ತಾರೆ, ಇಲ್ವಾ ಮೆಡಿಕಲ್ ಸೈಡ್ ಹೋಗ್ತಾರೆ. ಸೊ ಇವೆರಡು ನಿಮ್ಮ ಮೈಂಡಲ್ಲಿದ್ದರೆ ನೀವು ಡೈರೆಕ್ಟಾಗಿ ಏನು ಯೋಚನೆ ಮಾಡಿದೆ
ನೀವು ಮೆಡಿಕಲ್ ಸೈನ್ಸ್ ಸೈಡ್ ಹೋಗ್ತೀನಿ ಅಥವಾ ನಾನು ಸೆಕೆಂಡ್ PU ಆದಮೇಲೆ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದರೆ ನೀವು ವಿತ್ ಬಯಾಲಜಿ ತೊಗೊಳ್ಳಿ, PCM ತೊಗೊಂಡು. ಇಲ್ಲ ನಾನು ಮೆಡಿಕಲ್ಗೆ ಹೋಗೋದಿಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಮೆಡಿಕಲ್ಲು, ನಾನು ಏನೋ ಒಂದು ಟೆಕ್ನಿಕಲ್ ಸೈಡಾಗಿ ಇರ್ತೀನಿ ಅಂತ ಹೇಳಿದ್ರೆ ನೀವು PCMC ಅಥವಾ PCME ತೊಗೊಳ್ಳಿ. ಸೊ ಅದು ನಿಮ್ಮನ್ನ PCME ತೊಗೊಂಡ್ರೆ ಎಕ್ಸ್ಕ್ಲೂಸಿವ್ಲಿ ನೀವು ಎಲೆಕ್ಟ್ರಾನಿಕ್ ಸೈಡೇ ಹೋಗಬೇಕಾಗುತ್ತೆ. PCMC ತೊಗೊಂಡ್ರೆ ನಿಮಗೆ ಒಂದಷ್ಟು ಆಪರ್ಚುನಿಟಿ ಕಂಪ್ಯೂಟರ್ ಸೈನ್ಸಲ್ಲಿ ಸಿಗುತ್ತೆ. ಸೊ ಡೈವರ್ಸಿಫೈ ಮಾಡ್ಕೋಬೋದು. ಸೊ ಇದಾಗಿದೆ ಈ ಒಂದು PUC ಬಗೆಗಿನ ವಿಡಿಯೋ. ನೋಡೋಣ ಇನ್ನೇನಾದರೂ ಲೈಕ್ ಇದ್ದರೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆ. ಇಲ್ಲ ಅಂದರೆ ಈ ಒಂದು ಸೀರೀಸ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಬೇರೆ ಒಂದು ವಿಡಿಯೋಗಳ ಜೊತೆಗೆ ಮತ್ತೆ ಸಿಗೋಣ. ನಿಮಗೇನಾದರೂ ಯಾವುದಾದ್ರು ಒಂದು ವಿಷಯದ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಏನಾರು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಅಟ್ಲೀಸ್ಟ್ ಗೊತ್ತಾಗುತ್ತೆ. ನೀವು ಬೆಲ್ ಐಕಾನ್ ಒತ್ತಿದ್ರೆ ನಿಮಗೆ ಪ್ರತಿಯೊಂದು ವಿಡಿಯೋಗೂ ನಿಮಗೆ ಅಲರ್ಟ್ಸ್ ಬರುತ್ತೆ. ಸೊ ಇದಾಗಿದೆ ಈ ಒಂದು ಸೀರೀಸ್ನ ಎಂಡಿಂಗ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.